ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ. BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ NDA ಒಕ್ಕೂಟದಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ. ಸೊ ಈಗಾಗಲೇ ಅವರಿಗೆ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ, ಅವ್ರದ್ದೇ ಆದಂಥ ಒಂದು ಒಳ್ಳೆ ನೆಟ್ವರ್ಕ್ ಕೂಡ ಇದೆ. ಸೊ ಹೀಗಾಗಿ ನಮ್ಮ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಒಗ್ಗಟ್ಟಿತ್ತು, BJP ಮತ್ತು JDS ಕಾರ್ಯಕರ್ತರ ಒಗ್ಗಟ್ಟಿತ್ತು, ಅದೇ ಒಗ್ಗಟ್ಟಿನಿಂದ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಿಂದ ದೇವೇಗೌಡರ ಗೆಲುವಿನ ವಿಶ್ವಾಸ ತುಂಬ ಇದೆ. ಏಕೆಂದರೆ ದೇವೇಗೌಡರು ಗೊತ್ತಿರೋ ಹಾಗೆ ಬಹಳ ಉತ್ತಮವಾದಂಥ ವ್ಯಕ್ತಿ, ಸೌಜನ್ಯದಿಂದ ಕೂಡಿದಂಥ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಸೊ ಇಂಥವರು ವಿಧಾನ ಪರಿಷತ್ಗೆ ಆಯ್ಕೆ ಆಗಬೇಕು. ಇಂಥವರು ವಿಧಾನ ಪರಿಷತ್ಗೆ ಆಯ್ಕೆ ಆದರೆ ಆ ವಿಧಾನ ಪರಿಷತ್ತಿನ ಘನತೆ ಗೌರವ ಕೂಡ ಹೆಚ್ಚಿಗೆ ಆಗುತ್ತೆ. ಅದರಿಂದ ನಾನು ಎಲ್ಲ ನಮ್ಮ ಈ ಕ್ಷೇತ್ರದ ಪದವೀಧರ ಕ್ಷೇತ್ರದ ಶಿಕ್ಷಕರಾಗ್ಬೋದು, ಪದವೀಧರರಾಗ್ಬೋದು, ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ತಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನು ದೇವೇಗೌಡರಿಗೆ ಹಾಕಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೇನೆ.